ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಕೇಂದ್ರ ರಾಜ್ಯ ಸರ್ಕಾರಗಳಿಗೆ ಧಿಕ್ಕಾರ. ದೇವದಾಸಿ ಮಹಿಳೆಯರನ್ನು ಕಡೆಗಣಿಸುತ್ತಿರುವ ರಾಜ್ಯ ಕೇಂದ್ರ ಸರ್ಕಾರಗಳಿಗೆ ಧಿಕ್ಕಾರ. ದೇವದಾಸಿ ಮಹಿಳೆಯರು ಬಳ್ಳಾರಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ 12 ದಿವಸ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದು, 2026 ಬಜೆಟ್ನಲ್ಲಿ ದೇವದಾಸಿ ಮಹಿಳೆಯರಿಗೆ 10,000 ರೂಪಾಯಿ ಪೆನ್ಷನ್ ಜಾರಿ ಮಾಡಬೇಕು ಮತ್ತು ಸರ್ವೆ ಪಟ್ಟಿಯಿಂದ ಬಿಟ್ಟೋದಂಥ ದೇವದಾಸಿ ಮಹಿಳೆಯರಿಗೆ ವಯಸ್ಸಿನ ಮಿತಿ ತೆಗೆದು ಹಾಕಿ ಅವರಿಗೆ ಕೂಡ 3 ತಲೆಮಾರಿಗ ಸರ್ವೆ ಮಾಡಬೇಕಂತ ನಂದು ಈ ಹೋರಾಟ ಮತ್ತು ನಿವೇಶನ ಭೂಮಿ ಮನೆ ನೀಡಬೇಕಂತ ನಂದು ಇವತ್ತು ರಾಜ್ಯ ಸರ್ಕಾರಕ್ಕೆ ಇವತ್ತು ಮನವಿ ಪತ್ರವನ್ನು ನಾಳೆ ಕೊಡಲಿದ್ದೀವಿ. ಹಂಗಾಗೇನೆ ಇವತ್ತು ಮಕ್ಕಳಿಗೆ ಕೂಡ ಇವತ್ತು ಉದ್ಯೋಗ ಇಲ್ಲ. ಇವತ್ತು ಬೇರೆ ಬೇರೆ ಜಿಲ್ಲೆಗೆ ಇವತ್ತು ಬೆಂಗಳೂರು ಬೇರೆ ಬೇರೆ ಕಡೆಗೆ ಕಾಪೆ ಸೀಮೆ ಈ ಕಡೆಗೆಲ್ಲವೂ ಕೂಡ ಮಕ್ಕಳು ದುಡಿಯೋಕೆ ಹೋಗಿದ್ದಾರೆ, ನೆಲ್ಲು ಮಿಷಿನಿ ಹೊಡ್ಕೊಂಡು. ಹಂಗಾಗಿನೇ ಇವತ್ತು ಮಕ್ಕಳಿಗೆ ಉದ್ಯೋಗ ಕೊಡಬೇಕು ಮತ್ತು ಇಲ್ಲ ಅಂತಂದ್ರಿಗೆ ನಿರುದ್ಯೋಗ ಭತ್ಯೆ 10,000 ರೂಪಾಯಿ ಕೊಡ್ಬೇಕಂತ ನಂದು ಇವತ್ತು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದೀವಿ. ಹಾಗೇನೆ ಇವತ್ತು ಸರ್ವೆ ಪಟ್ಟಿಯಿಂದ ಬಿಟ್ಟೋದಂಥ ಮಹಿಳೆಯರು ಮಕ್ಕಳನ್ನ ಓದಿಸ್ಬೇಕಂತಂದ್ರಿಗೆ ಅವರಿಗೆ ದೇವದಾಸಿ ಸರ್ಟಿಫಿಕೇಟ್ ಅವಶ್ಯಕತೆ ಇದೆ. ರಾಜ್ಯ ಸರ್ಕಾರ ಏನು ಹೇಳ್ತದೆ, 1984 ಹಿಂದೆ ಹುಟ್ಟಿರ್ತಕ್ಕಂಥವ್ರು ಮಾತ್ರ ನಾವು ಸರ್ವೆ ತಗೊಂತೀವಿ ಅಂತ ಹೇಳ್ತಿದಾರೆ. ಇತ್ತೀಚಿನ ದಿನಗಳಲ್ಲಿ ಅವರು ಸರ್ವೆ ಆಗಿದ್ದಾರೆ, ಸರ್ವೆ ಇಲ್ಲ ಅಂತ ನಂದು ಇವತ್ತು ನಾವು ಕೇಳ್ತಾ ಇದೀವಿ. ಹಂಗಾಗೇನೆ ಅವ್ರೆಲ್ಲರೂ ಕೂಡ ಸರ್ವೆ ಮಾಡಬೇಕು. ಸರ್ವೆ ಮಾಡಿದ್ರಿಗೆ ಅವರಿಗೆ ದೇವದಾಸಿ ದೃಢೀಕರಣ ಪತ್ರ ಸಿಗ್ತದೆ, ಮಕ್ಕಳನ್ನ ಓದಿಸೋಕೆ ಅನುಕೂಲ ಆಗ್ತದೆ. ಇಲ್ಲ ಅಂತಂದ್ರಿಗೆ ಇವತ್ತು ಮಕ್ಕಳು ತಂದೆ ಯಾರಂತ ನಮ್ಮ ಕಾರಣಕ್ಕಾಗಿ ಇವತ್ತು ಸರ್ವೆ ಪಟ್ಟಿಯಲ್ಲಿ ಮಕ್ಕಳು ಕೂಡ ಬರ್ತಾ ಇಲ್ಲ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.